ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು. ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಮುಂಜಾನೆಯ ಶುಭಾಶಯಗಳು ಹಾಗೆ ಹೊಸ ವರ್ಷದ ಶುಭಾಶಯಗಳು ಸ್ನೇಹಿತರೆ. ನಾನು ಇವತ್ತು ವಿಶೇಷವಾಗಿ ಬುಧವಾರ ಹೊಸ ವರ್ಷ ಇರೋದ್ರಿಂದ, ಅದರಲ್ಲೂ ಬುಧವಾರದ ದಿನ ಗಣಪತಿಗೆ ವಿಶೇಷವಾದ ದಿನ ಆಗಿರೋದ್ರಿಂದ ಖಂಡಿತವಾಗ್ಲೂ ಪ್ರತಿಯೊಬ್ಬರು ಕೂಡ ಇವತ್ತು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಗಣಪತಿನ ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ. ಯಾಕಂದರೆ ಎಲ್ಲ ವಿಘ್ನಗಳು, ಜೀವನದಲ್ಲಿ ಬರುವಂಥ ಸಂಕಷ್ಟಗಳಿರ್ಬೋದು, ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳಿರ್ಬೋದು, ಅಥವಾ ನಿಮ್ಮ ಕೆಲಸದ ಪ್ರಗತಿಯಲ್ಲಿ ಕುಂಠಿತ ಆಗ್ತಾ ಇರೋವಂಥದ್ದು ಇರ್ಬೋದು, ಅದೆಲ್ಲ ನಿವಾರಣೆ ಆಗಬೇಕು ಅಂತ ಬಯಸುವಂಥವ್ರು ಇವತ್ತಿನ ದಿನ ವಿಶೇಷವಾಗಿ ನೀವು ಗಣಪತಿ ದೇವಸ್ಥಾನಕ್ಕೆ ಹೋಗಿ, ಗಣಪತಿಯ ಸುತ್ತಮುತ್ತ ಇರೋವಂಥ ದೇವಸ್ಥಾನದಲ್ಲಿ ಯಾವುದಾದ್ರೂ ಒಂದು ಅರಳಿ ಮರ ಏನಾದರೂ ಇದ್ದರೆ ಆ ಅರಳಿ ಮರದ ಎಲೆಗಳನ್ನು ಒಂದು 11 ಎಲೆಗಳನ್ನು ನೀವು ತಗೊಂಡು ಆ ಎಲೆಗಳ ಮೇಲೆ ನೀವು ಓಂ ಗಂ ಗಣಪತಿಯೇ ನಮಃ ಅಂತ ನೀವು ಬರೆದು ಅದನ್ನು ಹಾರವಾಗಿ ಮಾಡಿ, ಅದನ್ನು ನೀವು ಯಾವುದಾದ್ರೂ ಒಂದು ಗಣಪತಿ ದೇವಸ್ಥಾನಕ್ಕೆ ತಗೊಂಡೋಗಿ ಹಾರವಾಗಿ ಹಾಕ್ಸೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಹಣಕಾಸಿನ ಕೊರತೆ ಇರ್ಬೋದು, ಅಥವಾ ನಿಮಗೆ ಬಂದಿರೋವಂಥ ಯಾವುದೋ ಒಂದು ಕೆಲಸಗಳಲ್ಲಿ ವಿಘ್ನಗಳಿರ್ಬೋದು, ಸಮಸ್ಯೆಗಳಿರ್ಬೋದು, ಅದೆಲ್ಲ ನಿವಾರಣೆ ಆಗೋದಕ್ಕೆ ಖಂಡಿತವಾಗ್ಲೂ ಸಹಾಯ ಆಗುತ್ತೆ. ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ನೀವು ಗಣಪತಿ ದೇವಸ್ಥಾನಗಳಿಗೆ ಹೋಗೋಕ್ಕಾಗಿಲ್ಲ ಅಂತ ಅನ್ನೋರು ನಿಮ್ಮ ಮನೆಯಲ್ಲಿರುವಂಥ ಗಣಪತಿ ಫೋಟೋ ಅಥವಾ ಗಣಪತಿಯ ವಿಗ್ರಹದ ಮುಂದೆ ನೀವು 11 ಅರಳಿ ಎಲೆಯ ಮೇಲೆ ಓಂ ಗಂ ಗಣಪತಿಯೇ ನಮಃ ಅಂತ ಒಂದು ತಾಮ್ರದ ತಟ್ಟೆಯ ಮೇಲೆ ಆ ಎಲೆಗಳನ್ನು 11 ಎಲೆಗಳ ಮೇಲೆ ಬರೆದು ಅದನ್ನು ನೀವು ಗಣಪತಿಯ ಮುಂದೆ ಇಟ್ಟು ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದನೂ ಕೂಡ ನಿಮ್ಮಲ್ಲಿರೋವಂಥ ಯಾವುದೇ ರೀತಿಯ ಸಮಸ್ಯೆಗಳಿರ್ಬೋದು, ವಿಘ್ನಗಳಿರ್ಬೋದು, ಅಡೆತಡೆಗಳಿರ್ಬೋದು, ಅಥವಾ ಜಗಳ ಇರ್ಬೋದು, ರೋಗ ಬಾಧೆಗಳಿರ್ಬೋದು, ಶತ್ರುಗಳ ಸಮಸ್ಯೆ ಇರ್ಬೋದು, ಅದೆಲ್ಲ ನಿವಾರಣೆ ಆಗೋದಕ್ಕೆ ಈ ಅರಳಿ ಮರದ ಎಲೆಗಳಲ್ಲಿ ಇವತ್ತಿನ ಶಕ್ತಿ ಆ ರೀತಿ ಇರುತ್ತೆ. ಅದಕ್ಕೋಸ್ಕರ ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಯಾಕಂದರೆ ಬುಧವಾರ ಅನ್ನೋದೇ ಗಣಪತಿಗೆ ವಿಶೇಷವಾದ ಬುದ್ಧಿ, ಜ್ಞಾನ ಎಲ್ಲ ಕೊಡೋ ಅಂಥದ್ದು ಈ ಗಣಪತಿಯ ದಿನ ಆಗಿದೆ. ಅದಕ್ಕೋಸ್ಕರ ನಾವು ಈ ವರ್ಷದಲ್ಲಿ 2025ರಲ್ಲಿ ನಮ್ಮ ಜೀವನದಲ್ಲಿ ಹಣಕಾಸಿಗೆ ಯಾವತ್ತೂ ಕೊರತೆ ಆಗಬಾರ್ದು, ಯಾವುದೇ ಕೆಲಸಗಳು ಅರ್ಧಂಬರ್ಧ ನಿಂತೋಗಬಾರ್ದು, ಮನೆಗಳಲ್ಲಿ ಮಂಗಳ ಕಾರ್ಯಗಳಾಗಬೇಕು, ಶುಭ ಕಾರ್ಯಗಳಾಗಬೇಕು, ನಾನು ಒಳ್ಳೆಯ ಉದ್ಯೋಗಕ್ಕೆ ಸೇರಿ ಒಳ್ಳೆಯ ಸಂಬಳ ತೊಗೋಬೇಕು, ಅಥವಾ ನಾನು ಅಂದ್ಕೊಂಡಿರೋ ಅಂಥ ಒಂದು ಒಳ್ಳೆಯ ಬಿಸ್ನೆಸ್ಸಲ್ಲಿ ಪ್ರಾಫಿಟ್ ಮಾಡಬೇಕು, ಅಥವಾ ನಾನು ಕೋರ್ಟು ಕಚೇರಿ ಕೆಲಸಗಳಲ್ಲಿ ನಿಂತೋಗಿರೋಂಥ ಕೆಲಸ ಕಾರ್ಯಗಳೆಲ್ಲ ಅಭಿವೃದ್ಧಿ ಆಗಬೇಕು, ಅಥವಾ ಒಳ್ಳೆ ಕಡೆ ನನಗೆ ಬೇಗ ಮದುವೆ ಆಗಬೇಕು, ಒಳ್ಳೆಯ ಸಂತಾನ ಆಗಬೇಕು, ಯಾವ ಇಷ್ಟಾರ್ಥಗಳು ನಿಮಗೆ ಬೇಗ ಆಗಬೇಕು ಅಂತ ನೀವು ಬಯಸ್ತೀರೋ ಅಂಥವರು ನೀವು ಇವತ್ತಿನ ದಿನ ಈ ಅರಳಿ ಮರದ ಎಲೆಗಳಿಂದ ನೀವು ಅದನ್ನು ಬರೆದು ನೀವು ಫೋಟೋಗಾದರೂ ಹಾಕ್ಬೋದು, ಇಲ್ಲ ದೇವಸ್ಥಾನಕ್ಕೆ ತಗೊಂಡೋಗಿ ಹಾರವಾಗಾದರೂ ಹಾಕಿಸ್ಬೋದು. ಬೀಜಾಕ್ಷರಿ ಮಂತ್ರ ಓಂ ಗಂ ಗಣಪತಿಯೇ ನಮಃ ಅನ್ನೋದು ಖಂಡಿತವಾಗ್ಲೂ ಮಾಡಿಕೊಡಿ ಅಂತ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ತುಂಬಾ ವಿಶೇಷವಾದದ್ದು. ನೀವು ಈ ಒಂದು ಅರಳಿ ಮರದಲ್ಲಿ ನಾವು ಯಾಕೆ ಇದನ್ನು ಮಾಡ್ಕೊಬೇಕು ಅಂದರೆ, ವಿಷ್ಣು ಇರ್ತಾರೆ, ಬ್ರಹ್ಮ ಇರ್ತಾರೆ, ಹಾಗೆ ಮಹೇಶ್ವರ ಕೂಡ, ಬ್ರಹ್ಮ ವಿಷ್ಣು ಮಹೇಶ್ವರ 3 ಜನರು ಇರೋದ್ರಿಂದ ಅವರ ಆಶೀರ್ವಾದದ ಜೊತೆಗೆ ಗಣಪತಿಯ ಆಶೀರ್ವಾದ ಕೂಡ ಸಿಗಲಿ ಅನ್ನೋ ಉದ್ದೇಶದಿಂದ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.